ಬೆಂಗಳೂರು ನಮ್ಮ ಟನಲ್ ರೋಡು ಶುರು ಮಾಡಬೇಕು, ಟೆಂಡರ್ ಕರೀತಾ ಇದ್ದೀವಿ. ಅದಕ್ಕೆ ಜಾಗಗಳು ಬೇಕು, ಮಿಲಿಟರಿ ಜಾಗ ಬೇಕು ಮತ್ತು ಬೇರೆಯವ್ರ ಜಾಗ ಎಲ್ಲ ಬೇಕು ನಮಗೆ. ಅದಕ್ಕೆ ಎಷ್ಟೆಷ್ಟು ಬೇಕಾಗ್ತದೆ ಅಂತೇಳಿ ಮಿಲಿಟರಿದು ಒಂದು ಪ್ರಪೋಸಲ್ ಕಳಿಸಿದ್ದೀವಿ. ಆಮೇಲೆ ಕೆಲವು ಖಾಸಗಿಯವ್ರ ಜಾಗನೂ ಇದೆ, ಅದು ತೆಗೆದುಕೊಳ್ತಾ ಇದ್ದೀವಿ. ಮೆಟ್ರೋಗೂ ಬೇಕಾಗಿದೆ, ಅದಕ್ಕೂ ಎಷ್ಟು ಬೇಕು ಅಂತ ನಾವೆಲ್ಲ ಕೂತ್ಕೊಂಡು ಫಸ್ಟು ಆಲೋಚನೆ ಮಾಡ್ತೀವಿ. ಚಾಮರಾಜನಗರ ಇದು ಪ್ರವಾಸ ಕೈಗೊಳ್ತಿದ್ದೀರಿ ಸರ್? ಚಾಮರಾಜನಗರ ಅಲ್ಲ, ಅದು ಚನ್ನಪಟ್ಟಣಗೆ ನೀರು, ಕುಡಿಯೋ ನೀರು ಬೇಕು ಅಲ್ಲಿ, ಮತ್ತು ವ್ಯವಸಾಯದ ನೀರದು ಕೆಲವು ಪ್ರಾಜೆಕ್ಟ್ ಪೆಂಡಿಂಗ್ ಉಳ್ಕೊಂಡಿದೆ. ಆ ಸ್ಪಾಟಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ನೋಡಬೇಕಾಗಿದೆ. ಏನೇನು ಅಲ್ಲಿ ಫಾರ್ಮಲ್ ರೈತರ ಸಮಸ್ಯೆ, ಬೇರೆಯವ್ರ ಸಮಸ್ಯೆ ಇದೆ. ಅದಕ್ಕೆ ನಾನು, ಯೋಗೇಶ್ ಅವರು, ನಮ್ಮ ಸುರೇಶ್ ಅವರು, ಬೇರೆಯವರೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಏನಾದ್ರು ನಮ್ಮ ರೈತರುಗಳಿಗೆ ರಿಕ್ವೆಸ್ಟ್ ಮಾಡೋದಿದ್ರೆ ಮಾಡೋಣ ಅಂತ. ಬೆಂಗಳೂರು ನಮ್ಮ ಟನಲ್ ರೋಡು ಶುರು ಮಾಡಬೇಕು, ಟೆಂಡರ್ ಕರೀತಾ ಇದ್ದೀವಿ. ಅದಕ್ಕೆ ಜಾಗಗಳು ಬೇಕು, ಮಿಲಿಟರಿ ಜಾಗ ಬೇಕು ಮತ್ತು ಬೇರೆಯವ್ರ ಜಾಗ ಎಲ್ಲ ಬೇಕು ನಮಗೆ. ಅದಕ್ಕೆ ಎಷ್ಟೆಷ್ಟು ಬೇಕಾಗ್ತದೆ ಅಂತೇಳಿ ಮಿಲಿಟರಿದು ಒಂದು ಪ್ರಪೋಸಲ್ ಕಳಿಸಿದ್ದೀವಿ. ಆಮೇಲೆ ಕೆಲವು ಖಾಸಗಿಯವ್ರ ಜಾಗನೂ ಇದೆ, ಅದು ತೆಗೆದುಕೊಳ್ತಾ ಇದ್ದೀವಿ. ಮೆಟ್ರೋಗೂ ಬೇಕಾಗಿದೆ, ಅದಕ್ಕೂ ಎಷ್ಟು ಬೇಕು ಅಂತ ನಾವೆಲ್ಲ ಕೂತ್ಕೊಂಡು ಫಸ್ಟು ಆಲೋಚನೆ ಮಾಡ್ತೀವಿ. ಚಾಮರಾಜನಗರ ಇದು ಪ್ರವಾಸ ಕೈಗೊಳ್ತಿದ್ದೀರಿ ಸರ್? ಚಾಮರಾಜನಗರ ಅಲ್ಲ, ಅದು ಚನ್ನಪಟ್ಟಣಗೆ ನೀರು, ಕುಡಿಯೋ ನೀರು ಬೇಕು ಅಲ್ಲಿ, ಮತ್ತು ವ್ಯವಸಾಯದ ನೀರದು ಕೆಲವು ಪ್ರಾಜೆಕ್ಟ್ ಪೆಂಡಿಂಗ್ ಉಳ್ಕೊಂಡಿದೆ. ಆ ಸ್ಪಾಟಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ನೋಡಬೇಕಾಗಿದೆ. ಏನೇನು ಅಲ್ಲಿ ಫಾರ್ಮಲ್ ರೈತರ ಸಮಸ್ಯೆ, ಬೇರೆಯವ್ರ ಸಮಸ್ಯೆ ಇದೆ. ಅದಕ್ಕೆ ನಾನು, ಯೋಗೇಶ್ ಅವರು, ನಮ್ಮ ಸುರೇಶ್ ಅವರು, ಬೇರೆಯವರೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಏನಾದ್ರು ನಮ್ಮ ರೈತರುಗಳಿಗೆ ರಿಕ್ವೆಸ್ಟ್ ಮಾಡೋದಿದ್ರೆ ಮಾಡೋಣ ಅಂತ. ಬೆಂಗಳೂರು ನಮ್ಮ ಟನಲ್ ರೋಡು ಶುರು ಮಾಡಬೇಕು, ಟೆಂಡರ್ ಕರೀತಾ ಇದ್ದೀವಿ. ಅದಕ್ಕೆ ಜಾಗಗಳು ಬೇಕು, ಮಿಲಿಟರಿ ಜಾಗ ಬೇಕು ಮತ್ತು ಬೇರೆಯವ್ರ ಜಾಗ ಎಲ್ಲ ಬೇಕು ನಮಗೆ. ಅದಕ್ಕೆ ಎಷ್ಟೆಷ್ಟು ಬೇಕಾಗ್ತದೆ ಅಂತೇಳಿ ಮಿಲಿಟರಿದು ಒಂದು ಪ್ರಪೋಸಲ್ ಕಳಿಸಿದ್ದೀವಿ. ಆಮೇಲೆ ಕೆಲವು ಖಾಸಗಿಯವ್ರ ಜಾಗನೂ ಇದೆ, ಅದು ತೆಗೆದುಕೊಳ್ತಾ ಇದ್ದೀವಿ. ಮೆಟ್ರೋಗೂ ಬೇಕಾಗಿದೆ, ಅದಕ್ಕೂ ಎಷ್ಟು ಬೇಕು ಅಂತ ನಾವೆಲ್ಲ ಕೂತ್ಕೊಂಡು ಫಸ್ಟು ಆಲೋಚನೆ ಮಾಡ್ತೀವಿ. ಚಾಮರಾಜನಗರ ಇದು ಪ್ರವಾಸ ಕೈಗೊಳ್ತಿದ್ದೀರಿ ಸರ್? ಚಾಮರಾಜನಗರ ಅಲ್ಲ, ಅದು ಚನ್ನಪಟ್ಟಣಗೆ ನೀರು, ಕುಡಿಯೋ ನೀರು ಬೇಕು ಅಲ್ಲಿ, ಮತ್ತು ವ್ಯವಸಾಯದ ನೀರದು ಕೆಲವು ಪ್ರಾಜೆಕ್ಟ್ ಪೆಂಡಿಂಗ್ ಉಳ್ಕೊಂಡಿದೆ. ಆ ಸ್ಪಾಟಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ನೋಡಬೇಕಾಗಿದೆ. ಏನೇನು ಅಲ್ಲಿ ಫಾರ್ಮಲ್ ರೈತರ ಸಮಸ್ಯೆ, ಬೇರೆಯವ್ರ ಸಮಸ್ಯೆ ಇದೆ. ಅದಕ್ಕೆ ನಾನು, ಯೋಗೇಶ್ ಅವರು, ನಮ್ಮ ಸುರೇಶ್ ಅವರು, ಬೇರೆಯವರೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಏನಾದ್ರು ನಮ್ಮ ರೈತರುಗಳಿಗೆ ರಿಕ್ವೆಸ್ಟ್ ಮಾಡೋದಿದ್ರೆ ಮಾಡೋಣ ಅಂತ.